ನಮಸ್ಕಾರ, ನೀವು ನೋಡ್ತಿದ್ದೀರಾ ವೇವ್ ಕನ್ನಡಿಗರು. ವಿಜಯ್ ಆಗಿದ್ದವರು ತೆರೆ ಹಿಂದೆ ವರ್ಕ್ ಮಾಡೋದಕ್ಕೆ ಏನಕ್ಕೆ ಶುರು ಮಾಡಿದ್ರು? ಯಾವಾಗ ಆಂಕರಿಂಗ್ ಅನ್ನೋ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಆಪರ್ಚುನಿಟೀಸ್, ಸೊ ಈ ಕಡೆಗೆ ಹೋಗಿದ್ದು ಒಂದ್ ಕಡೆ ಎಲ್ಲ ಒಳ್ಳೇದಾಯ್ತು. ಬಂದ್ರ ಎಲ್ಲ ಬನ್ನಿ ಇಸ್ಕೊಂಡು ಲಿವಿಂಗ್ ಇರೋದ್ರಲ್ಲಿ ಕೂತ್ಕೊಳ್ಳಿ. ಯಾವನ ಕನ್ನಡ ಚೆನ್ನಾಗಿ ಮಾತಾಡಕ್ ಬರುತ್ತೋ ಇಸ್ಕೊಂಡು ಅಲ್ಲಿರುವಂತ ಲೆಟ್ರನ ಜೋರಾಗಿ ಓದಿ. ಬಿಗ್ ಬಾಸ್ ಒಳಗಡೆ ನಡೆಯೋದಲ್ಲ, ಬಿಗ್ ಬಾಸ್ ಹಿಂದೆ ನಡೆಯೋದು ಬಿಗ್ ಬಾಸ್. ಪ್ರತಿಯೊಬ್ಬರ ಮುಖವಾಡವನ್ನ ತೆಗೆಯುವಂತ ಶೋ. ಅದಕ್ಕಿಂತ ಅದ್ಭುತವಾದಂತ ಕಥೆಗಳು ಹಿಂದೆ ನಡೀತಾ ಇರುತ್ತೆ. ಒಂದು ಎಪಿಸೋಡ್ ಅಂತಂದ್ರೆ ಅದರಲ್ಲಿ ಎಮೋಷನ್ಸ್ ಇರಬೇಕು, ಲವ್ ಸ್ಟೋರಿ ಆಗಿರ್ಬೋದು, ಅದು ಫೈಟ್ ಸ್ಟೋರಿ ಆಗಿರ್ಬೋದು, ಜಗಳ ಇರಬೇಕು, ಮನಸ್ತಾಪ ಇರಬೇಕು, ಅದು ಹೇಟ್ ಸ್ಟೋರಿ ಆಗಿರ್ಬೋದು, ಮ್ಯಾಚಿಂಗ್ ಇರಬೇಕು, ಅಪ್ಪ ಮಗಳ ಸಂಬಂಧ ಆಗಿರ್ಬೋದು. ಫನ್ ಇರಬೇಕು. ನಮಗೆ ಗೊತ್ತಿರಲ್ಲ ಈ ವೀಕ್ ಯಾರು ಹೋಗ್ತಾರೆ ಅಂತ ಕೆಲಸ ಮಾಡೋದು ರೋಡ್ ಬೇಸಲ್ಲಿ ಹೋಗ್ತಾ ಇರೋ ತಾನೆ. ಈ ಶೋ ಹಿಟ್ ಆಗಿರೋದಕ್ಕೆ ಕಾರಣನೇ ಸೆಲೆಬ್ರಿಟಿ, ಸ್ಪೆಷಲಿ ನನ್ನನ್ನ ಅಪ್ಪ ಅಂತಾನೂ ಕರೆದಿದ್ದಾರೆ. ಈಗ ವಯಸ್ಸು ಆಗಿರುತ್ತೆ. ಕಾಂಟೆಂಟ್ ಮುಖ್ಯ, ಆಮೇಲೆ ಸಬ್ಜೆಕ್ಟ್. ಏನು ಡಿಫ್ರೆನ್ಸ್ ಅನ್ಸುತ್ತೆ ಸುದೀಪ್ ಸರ್ಗೂ ಬೇರೆ ಹೋಸ್ಟ್ಗಳಿಗೆ? ಒಂದ್ಸರಿ ಅವ್ರು ನಮ್ಮ ಫ್ರೇಮಲ್ಲಿ ಕೂತಿದ್ದಾರೆ ಅಂದಮೇಲೆ ನಾವು ಕಣ್ಣೊಳಗಡೆ ಎಲ್ಲ ಹೋಗಿದ್ವಿ, ಝೂಮ್ ಹಾಕಿದೀವಿ. ಅಳ್ಬೇಕು, ಅವ್ರು ಹತ್ತಿದ್ದಾರೆ ಅಂದ್ರೆ ಅವ್ರಿಗೆ ಬ್ರದರ್ ತರ ಹೇಳ್ತಾರೆ. ಯಾವನೋ ತಪ್ಪು ಮಾಡಿದಾನೆ ಅಂದ್ರೆ ಅವ್ರಿಗೆ ಹೀರೋ ತರ ಹೋಗಿದ್ದಾರೆ. ಆ ಸೀಸನ್ ಏನು ಸ್ಟಾಪ್ ಆಗಿದೆ ಅಂತ ಲೈಫಲ್ಲಿ ಮರೆಯಕ್ಕಾಗದಿರೋಂಥದ್ದು. ಸೊ ಸಿನಿಮಾಲಿ 2 ಗಂಟೆ 2.5 ಗಂಟೆ ಕೂರ್ಸಕ್ಕೆ ಆಗ್ತಾ ಇಲ್ಲ. ಜನಗಳಿಗೆ ಏನು ಬೇಕು ಅನ್ನೋದು ಪರಮಾತ್ಮಗೂ ಗೊತ್ತಿಲ್ಲ. ಎಲ್ಲ ಹೆಬ್ಬೆರಳಿಗೆ ಬಂದ್ಬಿಟ್ಟು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆಯೋ ಅಷ್ಟೇ ಜನಗಳು ಸೋಂಬೇರಿ ಆಗ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ ಇಡೀ ಜರ್ನಿನ ಒಂದು ಸಿನಿಮಾ ಹೆಸರು ಇಟ್ಟು ಹೇಳ್ತೀನಿ ಅನ್ನೋದಿದ್ರೆ ಏನ್ ಹೇಳ್ತೀರಾ? ಫುಲ್ ಸ್ಟಾಪ್. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ.